ಹೋಗಿದೆ. ಈ ಈ ತರ ಆಗಿರೋದು. ಅಂದ್ರೆ ಈ ಮೇಲ್ಭಾಗದಿಂದ ಹೋಗಿರೋದು ಹಿಂಗ್ ಪರ್ಚ್ಕೊಂಡು. ಓಕೆ ಓಕೆ ಈ ತರ ಓಕೆ ಓಕೆ. ಲೆಫ್ಟ್. ಅವರ ಫೋಟೋ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಇಷ್ಟ ಅಗಲ ಗಾಯ ಇರ್ಬೋದು. ಇದು ಗುಂಡಿ ತರ ದೊಡ್ಡ ಗಾಯ ಆಗಿರೋದು. ಓಕೆ. ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ ಮಾತು ನೋಡಿದಾಗೆಲ್ಲ? ಕುಮಿಯಾರ್ ಪಾಳ್ಯಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಗನ್ನಾಥ ದೊಡ್ಡಿ ಅಲ್ಲಿರ್ತಕ್ಕಂಥ ಪೀಟರ್ ಅವರು ಮನೆಗೆ ಬಂದಿದ್ದೆ. ನಾನು ಆರಂಭದಲ್ಲಿ ಕುಮಾರ್ ಅವರ ಮನೆಯ ಅವರ ಕುಟುಂಬಸ್ಥರನ್ನೆಲ್ಲರೂ ಕೂಡ ಭೇಟಿ ಮಾಡಿದೆ. ನಿಮ್ಗೆಲ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಕಾವೇರಿ ವನ್ಯಜೀವಿ ಧಾಮಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಎಲ್ಲ ಗ್ರಾಮಗಳು ಅಕ್ಕಪಕ್ಕ ಮತ್ತು ಒಂದೇ ಕುಟುಂಬಸ್ಥರು ಸಹಿತ ಈಗ ಎದ್ದಿರ್ತಕ್ಕಂಥ ವಿವಾದ, ಒಂದಿಷ್ಟು ಸಂಘರ್ಷ, ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ನಿಮಗೇನೇ ಇರ್ಬೋದು. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ನಾವೆಲ್ಲದೂ ಕೂಡ ಒಂದು ಡೆಸಿಷನ್ಗೆ ಬರೋಕ್ಕಾಗೋದೇ ಇಲ್ಲ. ನಿಮಗೆ ಇದೇ ಮನೆಯ ಮುಂಭಾಗದಲ್ಲಿ ನಿಂತ್ಕೊಂಡು ಪೊಲೀಸರು ಕೂಡ ಬೀಟ್ ಹಾಕ್ತಾ ಇರ್ತಕ್ಕಂಥದ್ದು, ಜೊತೆಗೆ ಅವರ ವಾಹನಗಳು ಕೂಡ ಇಲ್ಲೇ ಇದ್ದಾವೆ. ಒಂದು ಸೂಕ್ಷ್ಮವಾದಂಥ ಪ್ರದೇಶವಾಗಿ ಬದಲಾಗಿ ಹೋಗ್ತಾ ಇರೋದು. ಯಾಕೆಂದರೆ ಇದು ರಾಜಕೀಯ ಬಣ್ಣವನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಕುಟುಂಬದವರ ನೋವು, ಆಕ್ರೋಶ, ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಅವ್ರು ಬಂದು ಬಳಗ ಎಲ್ಲರೂ ಕೂಡ ಬಂದು ಸ್ವಲ್ಪ ಸಾಂತ್ವನವನ್ನು ಹೇಳೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನಿವತ್ತು ಪೀಟರ್ ಅವರ ಮನೆಗೆ ಬಂದಿದ್ದೀನಿ. ಆರಂಭದಲ್ಲಿ ಅವರು ಒಂದು ಭಾವಚಿತ್ರವನ್ನು ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಎಲ್ಲರ ಫೋಟೋಗಳು ಕೂಡ ವೈರಲ್ ಆಗಿದ್ದಾವೆ. ಆದರೆ ಎಲ್ಲರೂ ಕೂಡ ಏನು ತುಂಬ ಆರ್ಥಿಕವಾಗಿ ಸಬಲರಲ್ಲ, ಎಲ್ಲ ಮಧ್ಯಮ ವರ್ಗದ ಕುಟುಂಬಗಳು ಅನ್ನೋದಕ್ಕೆ ಸಾಕ್ಷಿಯಾಗಿ ಅವರ ಮನೆಗಳು ನಿಮಗೆ ಕಾಣಸಿಗ್ತಾ ಇರೋದು. ಜೊತೆಗೆ ಇವರೇ ಪೀಟರ್, ಅವರ ಫೋಟೋ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಕೂಡ ಅದೇ ಶೋಕ ಮತ್ತು ಆ ನೋವಿನಲ್ಲೇ ಆ ಕುಟುಂಬದವರು ಕೂಡ ಇರೋದು. ಇವತ್ತು ಅವರ ಸಿಸ್ಟರ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೀಟರ್ ಅವರ ಸಹೋದರಿಯವರು ಕೂಡ ಇಲ್ಲೇ ಇದ್ದಾರೆ. ಜೊತೆಗೆ ಅವರ ಪತ್ನಿ ಕೂಡ ಇಲ್ಲೇ ಇದ್ದಾರೆ. ಅವರ ಬ್ರದರ್ ಮತ್ತು ಅವರ ರಿಲೇಷನ್ಸ್ಗಳು ಕೂಡ ಎಲ್ಲರೂ ಕೂಡ ಇಲ್ಲೇ ಇರೋದ್ರಿಂದ ಅವತ್ತಿನ ಘಟನೆಯ ಬಗ್ಗೆ ಒಂದಿಷ್ಟು ಖಚಿತ ಮಾಹಿತಿ. ನಾನು ನಿಮಗೆ ನೇರ ಪ್ರಶ್ನೆಗಳನ್ನು ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಭಾಳ ಜನ ಅವರದ್ದೇ ಆದಂಥ ಕಟ್ಟುಕತೆಗಳನ್ನು ಹಾಕೋ ಪ್ರಯತ್ನಗಳು ಆಗ್ತಾ ಇದೆ. ಇನ್ನೊಂದು ಕಡೆ ಅರಣ್ಯ ಇಲಾಖೆ ಅದು ತೋರಿರ್ತಕ್ಕಂಥ ನಡೆಗಳು, ಜೊತೆಗೆ ಅವರು ಈಗ ರಿಲೀಸ್ ಮಾಡಿರ್ತಕ್ಕಂಥ ಕೆಲವೊಂದು ಫೋಟೋಗಳು, ಅವುಗಳನ್ನೆಲ್ಲ ನೋಡಿದಾಗ ನೀವೇ ಕುತ್ಕೊಂಡಾಗ ಒಂದು ಅನಿಸಿರುತ್ತೆ ನಿಮಗೆ, ಒಂದು ಡೌಟ್. ಅದನ್ನೆಲ್ಲವೂ ಕೂಡ ಮಾತನಾಡಬೇಕು ಅಂತ. ನಾನು ಕುಮಾರ್ ಅವ್ರ ಮನೆಗೆ ಹೋದಾಗಲೂ ಕೂಡ ಅದೇ ಪ್ರಶ್ನೆಯನ್ನು ಕೇಳಿದೆ, ಅವತ್ತು ಎಲ್ಲಿದ್ದರು ಪೀಟರ್ ಅವರಂತ. ನಿಮಗೂ ಅವತ್ತಿನ ದಿನ ಅವ್ರು ಎಲ್ಲಿದ್ದರು, ಯಾಕೆ ಒಟ್ಟಾಗಿ ಕಾಡಿಗೆ ಹೋದರು, ಏನಾಯ್ತು ಅವತ್ತಿನ ದಿನ, ನಿಮಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಹೇಳಿದ್ರಾ ಏನು ಅಂತ? ಅಂತನ್ಸಿ ಅವರ மனை மாடு ஆடு அசுக்க மாடு காணன்னு ஃபோன் பண்ணியிருந்தாங்க. அது நான் போயிட்டு வரேன் அப்படின்னு சொல்லிட்டு போயிருந்தாங்க. கலவரத்துக்கு போயிட்டு வர்றோம்னு சொல்லி. ಕನ್ನಡ ಕಷ್ಟ ಆಗುತ್ತಮ್ಮ ನಿಮಗೆ? ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತಾ? ನೀವು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀರಾ? ಓಕೆ. ಆ್ಯಕ್ಚುಲಿ ನೀವು ಹೇಳಿದ್ದನ್ನು ಬೇಕಾದರೂ ನಾನು ಭಾಷಾಂತರ ಮಾಡ್ಕೊಳ್ತೀನಿ, ಇನ್ನೊಂದು ಸರಿ ಮಾತಾಡಿಸ್ತೀನಿ. ನಿಮಗೂ ಖಚಿತ ಮಾಹಿತಿ ಗೊತ್ತಿರುತ್ತೆ, ಮಾತಾಡಿರ್ತಾರೆ. ಏನಾಯ್ತಮ್ಮ ಅವತ್ತು? ಬಿಡಿ ಲೋಗ ಬಿಡಿ ಮಹಿಳೆ. ಇವ್ರು ಹೇಳೋ ಪ್ರಕಾರ ಅರೌಂಡ್ 5:30 ನೇರು ಹಾಲು ಕರೆದು ಡೈರಿಗೆ ಹಾಕ್ಸ್ಮೇಲೆ ಆಂಟೋನಿ ಸ್ವಾಮಿ ಅವ್ರದ್ದು ಹಸು ಕಾಣ್ತಾ ಇಲ್ಲ ಅಂತೇಳಿ ಹುಡ್ಕೊಂಡು ಬರ್ತೀವಿ ಅಂತ ಹೊರಟಿದ್ದಾರೆ. ಹೋಗಿ ಬರ್ತಾರೆ ಅಂತ ಇವ್ರ ವೇಟ್ ಮಾಡ್ತಾ ಇದ್ದಿದ್ದು. ಇವ್ರಿಗೆ ವಿಷಯ ಗೊತ್ತಾಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಏನೋ ಕರೆಂಟ್ ಶಾಕ್ ಆಗಿದೆ ಹಂಗಂತ ಪ್ರಾಪರ್ ಇನ್ಫಾರ್ಮೇಶನ್ ಇವ್ರಿಗೆ ಸಿಕ್ಕಿಲ್ಲ ವೈಫ್ಗೆ. ಇಲ್ಲಿ ಸುಮಾರು ದಿನ ನಮ್ಗೆಲ್ಲ ಅರೌಂಡ್ 8:30 ನಮ್ಗೆ ಈ ಥರ ಆಗಿದೆ ಅಂತ ಮೆಸೇಜ್ ಸಿಕ್ತು. ಬಟ್ ಇವ್ರಿಗೆ ಸಿಕ್ಕಿಲ್ಲ. ಅವ್ರು ಜೀವಂತವಾಗಿದ್ದಾರೆ, ಏನೋ ಹೇಟ್ ಬಿದ್ದಿದೆ, ಎಲ್ಲ ಇದ್ದಾರೆ ಅಂತ. ಆಮೇಲೆ ಇವ್ರು ಇಲ್ಲಿಂದ ಆನೂರ್ಗೆ ಹೋದ್ಮೇಲೆ ಅಲ್ಲಿಂದ ಪೊಲೀಸ್ ಅವ್ರ ಮುಖಾಂತರ ಇವ್ರಿಗೆ ಗೊತ್ತಾಗಿರೋದು ಇವ್ರಿಗೆ ಈ ಥರ ಸತ್ತಿದ್ದಾರೆ ಅಂತೇಳಿ. ಸೊ ಇದೆಲ್ಲ ನೋಡ್ಬೇಕಾದ್ರೆ ಅವರು ಹೋಗಿರೋದು ಹಸು ಹುಡ್ಕೊಂಡೆ ಹೋಗಿರೋದು. ಇಲ್ಲಿ ಅವರು ಎಲ್ಲ ನ್ಯೂಸ್ಗಳೆಲ್ಲ ನೋಡಿರ್ತೀರಾ, ಸುಮಾರು ವಿಡಿಯೋಸ್ಗಳು ನೋಡಿರ್ತೀರಾ. ಇಲ್ಲಿ ನಮ್ಮ ತಮ್ಮ ವ್ಯವಸಾಯನ ಮಾಡ್ತಾ ಇದ್ದಿದ್ದು. ಅವ್ರಿಗೆ 8 ಹಸು ಇದೆ, 10 ಕುರಿ ಇದೆ. ಪೀಟರ್ ಅವ್ರಿಗೂ ಹಸು ಇದೆಯಾ? ಇಲ್ಲ ಅವ್ರ ಮನೆಯಲ್ಲಿ ಇದೆ ಸರ್. ಎಷ್ಟು ಹಸುಗಳಿದೆ? 8. ಮತ್ತೆ ಕುರಿಗಳು 10 ಇದೆ. ಜಮೀನು ಇದೆಯಾ? ಜಮೀನು ಸ್ವಂತ ಅಲ್ಲ, ಬೇರೆಯವ್ರದ್ದು. ಇವರು ಓಡಿಸ್ತಾ ಇದ್ದಿದ್ದು ಈ ಥರ ಇದ್ದಿದ್ದು. ಇದೇ ಅವ್ರದ್ದು ಏನಿದ್ರು ಕೆಲಸ ಕೃಷಿ. ಅದ್ ಬಿಟ್ರೆ ಬೇರೆ ಏನ್ ಕೆಲಸ ಇಲ್ಲ. ಇದೆ ಹಸುಗಳು ನೋಡ್ಕೊಳ್ಳೋದೇ ಕೆಲಸನಾ ಪೀಟರ್ ಅವ್ರಿಗೆ? ಹಸು ಮತ್ತೆ ಅಲ್ಲಿ ಟೊಮೊಟೊ ಹಾಕಿದ್ದಾರೆ, ಮತ್ತೆ ಹಸುಗಳು ಹುಲ್ಗಳು ಹಾಕಿದ್ದಾರೆ, ಅದೇ ಕೊಡ್ತಾರೆ. ಈ ದನಗಳು ಕಾಣೆ ಆದಾಗ ಮತ್ತ ಕಾಣೆ ಆದ ದನಗಳನ್ನು ಹುಡ್ಕೊಂಬರೋದು ಈ ತರದ್ದು ಹಿಂದೆನೂ ಕೂಡ ನಡೀತಾ ಇರುತ್ತೆ ಇಲ್ಲಿ? ಇರ್ತದೆ ಸರ್, ಅವಾಗ ನಡೀತಾ ಇರ್ತದೆ. ಹುಡ್ಕೊಂಡ್ ಬರ್ತಾರೆ, ಯಾರು ನಿಯರ್ ಬೈ ಯಾರೆಲ್ಲ ಇರ್ತಾರೋ ಅವರೆಲ್ಲ ಸೇರ್ಕೊಂಡು ಸ್ವಲ್ಪ ದೂರ ಹೋಗಿ ಹುಡ್ಕೊಂಡ್ ಬರೋದು, ಅಥವಾ ಸ್ವಲ್ಪ ಡೀಪ್ ಆಗಿ ಕೂಡ ಹುಡ್ಕಕ್ ಹೋಗ್ತಾರೆ. ಇದೆಲ್ಲ ಯಾವಾಗ ಆಗ್ತಾ ಇರೋದೇ. ಅಂದ್ರೆ ಇಲ್ಲಿ ಯಾರು ಕಟ್ಟು ಮೇಯಿಸೋದಿಲ್ಲ, ಎಲ್ಲ ಮತ್ತೆ ಹೊರಗೆ ಬಿಡ್ತಾರ? ಕಟ್ಟು ಮೇಯಿಸೋದು ಇದೆ. ಯಾಕಂದ್ರೆ ಇವಾಗ ನೀವು ಇಲ್ಲೆಲ್ಲ ನೋಡಿರ್ತೀರ, ಹೆಂಗೆ ನಮ್ಮ ಊರಿನ ಅವಸ್ಥೆ ನೋಡಿರ್ತೀರ. ಮಳೆ ಇಲ್ಲ, ಏನಿಲ್ಲ. ಮತ್ತೆ ಒಂದು ಟ್ರ್ಯಾಕ್ಟರ್ ಹುಲ್ಗೆ
ಇದು ಜೋಳದ ಹುಲ್ ತಗೊಳ್ತಾರೆ, ಅದು 12 to 13,000 ಆಗ್ತದೆ. ಸೊ ಎಲ್ಲದಕ್ಕೂ ಇವಾಗ 8 ಹಸು ಅಂತ ಹೇಳ್ತಾರೆ, 8 ಹಸುಗೆ ನಾವು ಕರೆಕ್ಟಾಗಿ ಮೇವು ಕೊಡ್ಬೇಕಲ್ಲ, ಕಷ್ಟ ಆಗತ್ತಿಲ್ಲ. ಆ ಥರ ಕೃಷಿನೂ ಇಲ್ಲ, ಮಳೆನೂ ಇಲ್ಲ, ಬೆಳೆನೂ ಸರಿಯಾಗಿಲ್ಲ. ಸೊ ನಿಯರ್ ಬೈ ನಮ್ಗೆ ಫಾರೆಸ್ಟ್ ಇರೋದ್ರಿಂದ ನೀವು ಸ್ವಲ್ಪ ಆ ಕಡೆ ಎಲ್ಲ ಝೂಮ್ ಮಾಡಿ ನೋಡಿದ್ರೆ ನಮಗೆ ತುಂಬಾ ದೂರ ಏನಿಲ್ಲ ಫಾರೆಸ್ಟ್. ನಮಗೂ ಫಾರೆಸ್ಟ್ ಹತ್ರನೇ, ಮೇನ್ ನಮ್ಮ ತಮ್ಮ ಇರೋದೆಲ್ಲ ಫಾರೆಸ್ಟ್ ಹತ್ರನೇ ಆ ಒಂದು ಏರಿಯಾ ಗೊತ್ತಾಯ್ತು. ಇದೆ. ಸೊ ಈ ತರ ಇದೆ. ಯಾರ್ದು ಕಾಣೆ ಆಗಿದೆ ಅಂತ ಹೇಳ್ತಾ ಇದಾರೋ, ಸಮ ಹಸುಗಳನ್ನೆಲ್ಲ ನಾವು ಕಾಡಿಗೆ ಓಡಿಸ್ಬಿಟ್ರೆ ಉಳ್ಮೆ ಇಟ್ಕೊಂಡು ಮತ್ತೆ ವಾಪಸ್ ಬರ್ತವೆ. ಬರದ ಹಸುಗಳನ್ನ ಹುಡ್ಕೊಂಡು ಬರ್ತೀವಿ, ಆ ತರ ಆಗ್ತಾ ಇರ್ತದೆ. ಬರ್ದೇ ಇರೋ ಹಸುಗಳನ್ನ ಹುಡ್ಕೊಂಡು ಬರ್ತೀವಿ, ಆ ತರ ಇದೆ. ಅವತ್ತು ಎಷ್ಟು ಹಸುಗಳು ಬಂದಿರ್ಲಿಲ್ಲ ಅಂತ ನಿಮಗೆ ಮಾಹಿತಿ? ನಾವು ಹಸುಗಳು ಎಷ್ಟು ಹಸು ಬಂದಿಲ್ಲ ಅಂತ ನಾವೇನು ಕೇಳಕ್ ಹೋಗ್ಲಿಲ್ಲ, ಡಿಸ್ಕಷನ್ ನಾವು ಕೇಳಕ್ ಹೋಗ್ಲಿಲ್ಲ. ನಮ್ಗೆ ಇನ್ಸಿಡೆಂಟ್ ಆಗಿ ಇವಾಗ ಖಂಡಿತ, ಅದು ಖಂಡಿತ. ನಾನು ಯಾಕೆ ಈ ಪ್ರಶ್ನೆಗಳನ್ನ ಕೆಲವೊಂದ್ಸರಿ ವೀಕ್ಷಕರಿಗೂ ಕೂಡ ಅದು ತುಂಬಾ ಹರ್ಟ್ ಆಗ್ಬೋದು, ಯಾಕೆ ಆ ಥರದ ಪ್ರಶ್ನೆಗಳನ್ನ ಕೇಳ್ತೀರಿ ಅಂತ. ಯಾಕೆಂದ್ರೆ ಇದು ಮಿಶ್ರ ಪ್ರತಿಕ್ರಿಯೆಗಳು, ಕಮೆಂಟ್ಸ್ಗಳು ಎರಡೂ ರೀತಿಯಿಂದ ಬರ್ತಾ ಇರೋದ್ರಿಂದ ಅಷ್ಟೇ ನಾನು ಒಂದು ಕ್ಲಾರಿಟಿ ಸಿಗ್ಲಿ ಅಂತ ನಿಮ್ಮ ಹತ್ರ ಕೇಳ್ತಾ ಇರೋದು ಅಷ್ಟೇ. ನಾವ್ ಎಷ್ಟು ಹಸು ಕಾಣೆಯಾಗಿದೆ ಹೆಂಗೆ ಅಂತೆಲ್ಲ ನಾವು ಕೇಳಕ್ಕೆ ಏನು ಹೋಗಿಲ್ಲ. ಹಸು ಕಾಣೆಯಾಗಿದೆ ಅಂತ ಮಾತ್ರ ಗೊತ್ತಿತ್ತಂತೆ. ಹೋಗಿದ್ದಾನೆ ನನ್ನ ತಮ್ಮ ಹೋಗಿದ್ದಾನೆ ಅವ್ರ ಜೊತೆ. ನೋಡಿದ್ರೆ ಆ ಇನ್ಫಾರ್ಮೇಶನ್, ಯಾಕಂದ್ರೆ ಎಲ್ಲಿ ಹೋದ್ರು ಅವ್ರು ಬಂದ್ಬಿಟ್ಟು ಮನೇಲಿ ಮಲ್ಕೊಳ್ತಾ ಇದ್ದ. ಇವ್ರ ವೈಫ್ ಎಲ್ಲ ಮಕ್ಕಳೆಲ್ಲ ಒಳಗಡೆ ಮಲ್ಕೊಂಡ್ರು ಬಂದು ತೋಟದಲ್ಲಿ ಕಾವಲು ಕಾಯ್ಬೇಕು. ಅಲ್ಲಿನೂ ನಮ್ಮ ಫಾರೆಸ್ಟ್ ಏರಿಯಾ ಹತ್ರ ಇರೋದ್ರಿಂದ ಏನಾದ್ರು ಬರೋದು ಹೋಗೋದೆಲ್ಲ ಇರ್ತದೆ. ಸೊ ಇವನು ಹೊರಗಡೆ ಮಂಚೆ ಇರ್ತದೆ, ಬಂದು ಮಲ್ಕೊಳ್ತಾನೆ. ಇವನು ಹಂಗೆ ಅನ್ಕೊಂಡಿರ್ತಾಳೆ. ನೆಕ್ಸ್ಟ್ ಬೆಳಿಗ್ಗೆ ಆದ್ರೂ ಬಂದಿಲ್ಲ. ಎಷ್ಟು ಮತ್ತೆ ಇನ್ಫಾರ್ಮೇಶನ್ ಇಲ್ಲ. ಕಾಲ್ ಮಾಡಿದವರಲ್ಲಿ ಇಲ್ಲಿರೋದು ಏನೋ ಕರೆಂಟ್, ಅದೇ ಏನೋ ಸೋಲಾರ್ ತಂತಿ ಶಾಕ್ ಆ ತರ ಆಗಿದೆ ಹಂಗಂತಲೇ ಹೇಳಿದ್ದು. ನನ್ಗೆ ಇನ್ಫಾರ್ಮೇಶನ್ ಬಂದಿರೋದು ನನ್ನ ಅಮ್ಮನಿಂದ. ಏನೋ ಆಗಿದೆ ಅಂತೆ, ಪೊಲೀಸ್ ಅವ್ರು ಇಟ್ಕೊಂಡಿದಾರಂತೆ, ಫಾರೆಸ್ಟ್ ಅವ್ರು ಇಟ್ಕೊಂಡಿದಾರಂತೆ. ಬಟ್ ಇದು ಪೊಲೀಸ್ ಸ್ಟೇಷನ್ ಅಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಂತೆ. ಏನಂತ ವಿಚಾರಿಸು, ನಾನು ವಿಚಾರಿಸಿದ ಮೇಲೆ ಗೊತ್ತಾಗಿದ್ದು ಅವನಿಗೆ ಶೂಟ್ಔಟ್ ಮಾಡಿದ್ದಾರೆ. ಪೀಟರ್ ಅವ್ರನ್ನ ಆಮೇಲೆ ಆದ್ಮೇಲೆ ಯಾರು ತುಂಬಾ ಕ್ಲೋಸ್ ಆಗಿ ಗಾಯ ಗುರುತಿಸ್ಲಿಕ್ಕೆ ಯಾರು ಹೋಗಿದ್ರಿ ಕುಟುಂಬದ? ಹೋಗಿದ್ರ? ಎಲ್ಲಿಗೆ ಬಿದ್ದಿತ್ತಮ್ಮ ಗಾಯ? ಸರ್ ಈ ರೇಂಜಲ್ಲಿ ಬಿದ್ದಿದೆ, ಇಲ್ಲಿಂದ ಪರ್ಚ್ಕೊಂಡು ಹೋಗಿದೆ, ಈ ತರ ಆಗಿರೋದು. ಅಂದ್ರೆ ಈ ಮೇಲ್ಭಾಗದಿಂದ ಹೋಗಿರೋದು, ಹಿಂಗ್ ಪರ್ಚ್ಕೊಂಡು? ಈ ತರ ಲೆಫ್ಟ್ ಮತ್ತೆ ಇಷ್ಟ ಅಗಲ ಗಾಯ ಇರ್ಬೋದು. ಇದು ಗುಂಡಿ ತರ ದೊಡ್ಡ ಗಾಯ ಆಗಿರೋದು. ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಮ್ಮ ಅದ್ ನೋಡ್ದಾಗೆಲ್ಲ? ಅದು ಬೇಕಂತಾನೆ ಮರ್ಡರ್ ಮಾಡಿರ್ತಾರ ಸರ್. ಇವ್ರು ಏನೇ ಮಾಡಿದ್ರು ಇಮಿಡಿಯೇಟ್ ಆಗಿ ಅವರು ರಕ್ಷಣೆಗೋಸ್ಕರ ಶೂಟ್ಔಟ್ ಮಾಡಿದೀನಿ ಅಂತ ಹೇಳ್ತಾ ಇದಾರೆ. ಬಟ್ ನೋಡಿದ್ರೆ ರಕ್ಷಣೆಗೋಸ್ಕರ ಆಗಿರೋದಲ್ಲ, ಎಫೆಕ್ಟ್ ಆಗಿರೋದಲ್ಲ ನಮ್ಮವ್ರಿಗೆ. ಅವರಿಂದ ಏನೂ ಆಗಿಲ್ಲ. ಯಾವ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಇವಾಗ ಎಲ್ಲ ತೋರಿಸ್ಬೋದು. ನಾವು ಅಲ್ಲಿ ಹೋಗಿದ್ದೆ, ನಮ್ಗೆ ಗಾಯ ಇತ್ತು, ಈ ಗಾಯ ಇತ್ತು ಅಂತ ತೋರಿಸ್ಬೋದು, ನನ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿ ತನಕ ಯಾವ ಇನ್ಫಾರ್ಮೇಶನ್ ಇಲ್ಲ. ಯಾವನೇ ಹಾಸ್ಪಿಟಲ್ ಇದ್ದಾನೆ, ಯಾವ ಫಾರೆಸ್ಟ್ ಅವನ ಹಾಸ್ಪಿಟಲ್ ಇದ್ದಾನೆ. 3 ಜನರು ಬೇಕಂತಾನೆ ಕೊಲೆ ಆಗಿರೋದು. ಏನೋ ಸದ್ಯ ಅವ್ರು ತಪ್ಸ್ಕೊಂಡಿದ್ದಕ್ಕೆ ನಮ್ಮವರು ಈ ತರ ಸತ್ತೋಗಿದ್ದಾರೆ ಅಂತ ಗೊತ್ತಾಗಿತ್ತು. ಇಲ್ಲಾಂದ್ರೆ ಬಾಡಿಗಳೆಲ್ಲ ಏನಾದ್ರು ಮಾಡ್ಬೋದು, ಡಿಸ್ಪೋಸ್ ಮಾಡ್ಬೋದು. ನಮ್ಗೇನು ಸಂಶಯ, ಬಟ್ ನಮ್ಗೆ ಜಸ್ಟಿಸ್ ಬೇಕು. ಈಗ ಈಗ ತೋರಿಸ್ತಾ ಇದಾರಲ್ಲ, ನಾನು ಅವರು ಚಪ್ಪಲಿಗಳಾಗಿರ್ಬೋದು, ಆಯುಧಗಳು ಅವೆಲ್ಲ ನಿಮ್ಮ ಮನೆಗೆ ಸಂಬಂಧಪಟ್ಟಿದ್ದ? ಅಟ್ಲೀಸ್ಟ್ ತಗೊಂಡೋಗಿರೋದು ಟಾರ್ಚು ಅದೆಲ್ಲ? ಇಲ್ಲ ಸರ್, ಟಾರ್ಚು ಏನೋ ಬೇಕಾದ್ರೆ ಹುಡ್ಕಕ್ಕೆ ಸುಮ್ಮನೆ ಹೋದ್ರೆ ಕಾಡಲ್ಲಿ ಏನೋ ಅಷ್ಟು ಬೆಳಕೇನಿರಲ್ಲ. ಟಾರ್ಚ್ ಏನೋ ಇದ್ದಿರ್ಬಹುದು, ಬಟ್ ಬೇರೆ ಐಟಮ್ಸ್ ಎಲ್ಲ ನಮ್ದೇನಿಲ್ಲ, ಆತರ ಏನಿಲ್ಲ. ಯಾರಿಗಾನ ಹವಾಯಿ ಚಪ್ಪಲಿ ಹಾಕ್ತಿದ್ರ ಪೀಟರ್ ಅವರು? ಸರ್ ಇಲ್ಲ, ನಾರ್ಮಲಿ ಹಿಂಗ ಆಗ್ತಾ ಇರ್ತದೆ. ಅವತ್ತು ಯಾವ ಚಪ್ಪಲ್ ಹಾಕೊಂಡಿದ್ದೀನಂತ ನನ್ಗೆ ಗೊತ್ತಿಲ್ಲ, ಬಟ್ ಹೊಸ ಚಪ್ಪಲ್ ಅಂತ ತೋರಿಸ್ತಾ ಇದಾರಲ್ವಾ. ಯಾರಾದ್ರೂ ಕಾಡಿಗೆ ಒಂದು ಎಕ್ಸ್ಟ್ರಾ ಅಲ್ಲಿ ತಗೊಂಡೋಗಿರ್ತಾರ. ಪ್ಯಾರಗನ್ ನೀವು ನೋಡಿದ್ದೀರಾ? ಇಲ್ಲ, ಆ ಕಾಲೆಲ್ಲ ಹಾಕೊಂಡಿದ್ರು ಕೂಡ ಹೆಂಗಿದೆ ಹೊಸ ಚಪ್ಪಲಿ, ಅದು ನಮ್ದಲ್ಲ. ಅಲ್ಲ, ಅಟ್ಲೀಸ್ಟ್ ಇಲ್ಲಿ ಬೇಟೆ ಗಿಟ ನಡೀತಾ ಕೇಳ್ತೀರಾ? ಯಾರಾದ್ರೂ ಬೇಟೆ ನಡೆಯೋದು ಆ ಥರದ್ದು ಏನಾದ್ರು? ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಮೇನ್ ಆಗಿ ನಮ್ಮ ಫ್ಯಾಮಿಲಿ ಆಗ್ಲಿ ಅಥವಾ ಇವಾಗ ಓದೋರಾಗ್ಲಿ ಆತರ ಏನಿಲ್ಲ. ಆತರ ಏನು ಬೇಟೆ ಏನಿಲ್ಲ ನಮ್ಮ ಕಡೆ, ಆತರ ಏನಿಲ್ಲ. ನಾನು ಈಗ ಅವರು ತೋರಿಸ್ತಾ ಇದಾರಲ್ವಾ ಒಂದಿಷ್ಟು ಮಾಂಸ ಅದೆಲ್ಲ, ಅಲ್ಲಿ ಹೊಡೆದು ಆ ಥರ ಮಾಂಸ 30-35 kg ಮಾಂಸ ತಗೊಂಡು ಬಂದು ಇಲ್ಲ ಆ ಥರದ್ದೆಲ್ಲ ಬೇರೆ ಬೇರೆ ಮನೆಗಳಿಗೆ ಹಂಚಿ ಆ ಥರದ್ದನ್ನೆಲ್ಲ ನಡೀತಾ ಕಾಡಿನ ಅಂಚಿನಲ್ಲಿ ಅಂತ ನನಗೆ ಶಾಕ್ ಅನ್ಸುತ್ತೆ. ಏನ್ ಅಷ್ಟೆಲ್ಲ ತಗೊಂಡ್ಬಂದಂಗೆ ಹಂಚ್ಕೊಂಡು ಕುತ್ಕೊಂಡಿರೋದು. ಇಲ್ಲಿ ಇಷ್ಟು ಹಸುಗಳೆಲ್ಲ ಬಿಟ್ಬಿಟ್ಟು ಬೇರೆ ಕೆಲಸ ಏನಿಲ್ವಾ ಸರ್? ಒಂದು ಹಸು ಕಾಯಕ್ಕೆ ಅಥವಾ ಕೆಲಸ ಮಾಡಕ್ಕೆ ಎಷ್ಟು ಟೈಮ್ ತಗೊಳ್ತದೆ? ಹಸುನ ಹಾಲು ಕರೆಯೋಕ್ಕೆ ಎಷ್ಟು ಟೈಮ್ ತಗೊಳ್ತದೆ? ಹಸುಗಳಿಗೆ ಹುಲ್ಲು ಕೊಡ್ಬೇಕು, ನೀರು ಕೊಡ್ಬೇಕು, ಇದೆಲ್ಲ ಇರ್ತದೆ. ಹಸ್ಬೆಂಡ್ ವೈಫ್ ಬೇರೆಯವ್ರು ಯಾರನ್ನೂ ಇಟ್ಕೊಂಡಿಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಆತರ ಹೆಣ್ಣು ನಡೆದಿಲ್ಲ ನಮ್ಮ ಮನೆಯಲ್ಲಿ, ಆತರ ಏನು ನಡೆದಿಲ್ಲ.
ನಿಮ್ಗೆ ಏನೋ ಹೇಳಿ ಹೋಗಿರ್ಲಿಲ್ವಾ ಅವತ್ತು ಇವ್ರಿಗೆ? ಇವ್ರಿಗೆ ಅದೇ ಇವ್ರಿಗೆ ಹೇಳಿದ್ದು ನಾ ಹಸು ಕಾಣೆ ಹೋಗಿದ್ದೆ ನಾನು ಹೇಳೇ ಹೋಗಿದ್ದ? ಹೋಗಿದ್ದು ಹೇಳೇ ಹೋಗಿದ್ದ? ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗಿರೋದು. ಸೊ ಇದೆಲ್ಲ ಹಸುಗಳು ಏನಾದ್ರು ಹಾಕು ಏನಾದ್ರು ಮಾಡಿ ಸಣ್ಣ ಪುಟ್ಟ ಸುಮ್ಮನೆ ಕ್ಯಾಶುವಲ್ ಟಾಕ್ ಇರ್ತದಲ್ವಾ ಆ ಥರ ಮಾತಾಡಿ ಹೋಗಿದ್ದಾನೆ. ಅದೇ ಲಾಸ್ಟ್. ಮಕ್ಕಳು ಸ್ಕೂಲ್ಗೆ ಹೋಗಿದ್ದು ಮಕ್ಕಳನ್ನು ನೋಡಿಲ್ಲ ಅವನು, ರಿಟರ್ನ್ ನೋಡಿಲ್ಲ ಅವನು. ಯಾಕಂದ್ರೆ ಒಬ್ಬ ಹಾನೂರಲ್ಲಿ ಓದ್ತಾ ಇದ್ದಾನೆ, ಒಬ್ಬನು ಇಲ್ಲಿ ತೋಮರ್ಪಳ್ಳಿದಲ್ಲಿ ಓದ್ತಾ ಇದ್ದಾನೆ. ಈವ್ನಿಂಗ್ ಅಂತೂ ಅವನನ್ನು ಕರ್ಕೊಂಡು ಹೋಗ್ಬೋದು, ಇವನೇ ಬಂದು ಕರ್ಕೊಂಡು ಹೋಗ್ಬೇಕು. ನಮ್ಮ ತಮ್ಮನೇ, ಯಾಕಂದ್ರೆ ಅವ್ರ ಮನೆಗೆ ಇಲ್ಲಿಂದ ಹೋಗೋದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಿದ್ದು ಅಮ್ಮನ ಮನೆ. ಇವ್ರ ತಾಮಸ ಆಗಿದ್ದು ಸ್ವಲ್ಪ ಹತ್ರನೇ, ಒಂದು 1/2 ಕಿಲೋಮೀಟರ್ ಇರ್ಬೋದು. ಏನು ಅಪ್ಡೇಟ್ಸ್ ಬಂದಿದೆ ಅಮ್ಮ ನಿಮಗೆ ಇಲ್ಲಿವರೆಗೂ? ಯಾಕೆಂದರೆ ಒಂದು ಪುಟ್ಟರಂಗ ಶೆಟ್ಟಿ ಅವರು ಅಲ್ಲಿ ಹೋಗಿ ಮಹಿಮಾ ದಾಸ್ ಅವ್ರನ್ನ ಹಾಸ್ಪಿಟ್ಲಲ್ಲಿದ್ದ ಅಡ್ಮಿಟ್ ಆಗಿ ಬಂದಾಗ ನೋಡ್ಕೊಂಬಂದರು. ಅದಾದಮೇಲೆ ಅವ್ರು ಡಿಸ್ಚಾರ್ಜ್ ಆಗಿ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ನನಗೆ ಭಯ ಆಗ್ತಿದೆ. ಇವೆಲ್ಲ ನೋಡಿದಾಗ ನಿಮಗೆ ಏನು ಅನ್ಸುತ್ತಮ್ಮ? ಸರ್ ಅವ್ರು ಹೇಳಿದ ಪ್ರಕಾರ ನಾವು ಶೂಟೌಟ್ ಸೌಂಡ್ ಆದಾಗ ಎದ್ದು ಓಡೋದೆ ಈ ಥರ ಆಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸತ್ಯಾಂಶ ಅವ್ರು ಹೇಳಬೇಕು, ಯಾಕಂದ್ರೆ ಅವರಿಂದ ನಮ್ಗೆ ತಿಳಿಬೇಕು. ಇವರು ನಾನು ಕೇಳಷ್ಟು ಯಾರು ಈ 3 ಫ್ಯಾಮಿಲಿನ್ವೇ, ನನ್ನ ತಮ್ಮನಾಗಲಿ ಅಥವಾ ಇನ್ನೊಬ್ಬ ಕುಮಾರ್ ಆಗಲಿ ಅಥವಾ ಅಂತಂದ್ ಸ್ವಾಮಿ ಮನೇಲಾದ್ರೂ ಯಾರು ಯಾವ ಆಯುಧನ ತಗೊಂಡೋಗಿಲ್ಲ ಅಂತಾನೆ ಹೇಳಿರೋದು. ಏನು ನಾನು ತಗೊಂಡೋಗಿಲ್ಲ, ಈ ಥರ ಹುಡ್ಕಕ್ಕೆ ಹೋಗಿದ್ವಿ, ಈ ಥರ ಆದಾಗ ಬಂದೇ ಇರಲಿಲ್ಲ ಅಂತಾನೆ ಹೇಳ್ತಾ ಇರೋದು ಹೊರತು ಬರೀ ಏನು ಗೊತ್ತಿಲ್ಲ. ಬಟ್ ಅವರು ಹೇಳೋದು ಹಂಗೆ ಹೇಳ್ತಾ ಇರೋದು. ನಾವು ಹಂಗೆ ಹೋಗಿದ್ವಿ, ಮಲಗಿದ್ವಿ, ಸುಸ್ತಾಯ್ತು, ನನಗೂ ಹೇಳ್ತೀವಿ ಸುಸ್ತಾಯ್ತು, ಮಲಗಿದ್ವಿ, ಸೌಂಡ್ ಕೇಳಿಸ್ತು, ಅವಾಗ ಈ ಥರ ಆಗಿತ್ತು ಅಂತಾನೆ ಓಡು ತಪ್ಸ್ಕೊಂಡು ಬಂದಿದೆ ಅಂತ. ಅವ್ರೇನು ತಪ್ಸಲ್ದಿದ್ರೆ ಖಂಡಿತ ನಮ್ಗೆ ಯಾವ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇರಲಿಲ್ಲ. ಅದಾದ್ಮೇಲೆ ಬಂದು ಮಹಿಮಾ ದಾಸ್ ಅವ್ರು ಏನಾರ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದೆ ಅಂದ್ರಲ್ಲ, ಇನ್ ಬಿಟ್ವೀನ್ ಟೈಮಲ್ಲಿ ನಿಮ್ಮ ಮನೆಗೆ ಬರೋದು ಹೋಗೋದು ಏನಾಯ್ತು ಆ ಥರದ್ದು ಏನು ಗೊತ್ತಾ? ಇಲ್ಲಿ ನಮ್ಮ ಮನೆಗೆಲ್ಲ ಹಂಗನ್ನು ಓಡಾಟ ಏನಿಲ್ಲ. ಅವ್ರಿರೋದು ಮರಿಮಂಗಲ. ಬಟ್ ಸ್ಟಾರ್ಟಿಗೆ ತಪ್ಸ್ಕೊಂಡು ಬಂದಾಗ ಏನಾದ್ರು ಫೋನ್ ಮಾಡಿದ್ರೋ ಅದನ್ನ ಗೊತ್ತಿಲ್ಲ. ಯಾಕಂದ್ರೆ ಮನೆಗೆ ಅಥವಾ ಬೇರೆ ಯಾರನ್ನಾದ್ರು ಫೋನ್ ಮಾಡಿದ್ರ ಅಂತ ಗೊತ್ತಿಲ್ಲ. ಅವರಿಂದ ನಮ್ಗೆ ಯಾವ ಇನ್ಫಾರ್ಮೇಶನ್ ಏನಿಲ್ಲ. ಓಕೆ ಓಕೆ. ಸದ್ಯ ಪೊಲಿಟಿಕಲ್ ಆಗ್ತಾ ಇರೋದು ನೀವು ನೋಡ್ತಾ ಇದ್ರಿ, ಅದು ಪಾಲಿಟಿಸೈಸ್ ಆಗ್ತಾ ಇದೆ. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯ ಹೇಳಿಕೆ ಕೊಡ್ತಾರೆ. ನಿಮ್ಮ ಉಸ್ತುವಾರಿ ಸಚಿವರೇ ಮೊದಲು ಆರಂಭದಲ್ಲಿ ಬೆಂಬಲಕ್ಕೆ ನಿಂತ್ಕೊಂಡ್ರು, ಈ ಕನ್ಫ್ಯೂಷನ್ ಮಾತಾಡ್ತಾ ಇದಾರೆ. ಏನ್ ಆಗ್ತಾ ಇದೆ ಅನ್ಸುತ್ತೆ ಈ ಕೇಸ್ನಲ್ಲಿ? ಏನ್ ಆಗ್ತಾ ಇದೆ ನಿಮಗೆ? ಏನ್ ಕನ್ಫ್ಯೂಷನ್ಗಳು ಆದ್ರೂ ಕೂಡ ಒಂದು ಪ್ರಾಪರ್ ಆಗಿ ಇವ್ರ ಸೈಡಲ್ಲಿ ಏನ್ ತಪ್ಪಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ತದೆ. ಒಬ್ಬರನ್ನ ಅರೆಸ್ಟ್ ಮಾಡಲಿ ಅಥವಾ ಏನೋ ಮಾಡಲಿ, ಡಿಫೆನ್ಸ್ ಮಾಡಿದಾಗ ಸತ್ತಿರಲಿ ಏನಾಗಿರ್ಲಿ, ಅದು ಇಮಿಡಿಯೇಟ್ ಆಗಿ ಎಲ್ಲನೂ ರಿಲೀಸ್ ಮಾಡಬೇಕಾಗಿತ್ತು. ಮತ್ತೆ ಇನ್ನೊಂದು ನಮ್ದು ತಾಲೂಕು ಅಂದ್ರೆ ಇವಾಗ ಹಾನೂರು, ನಮ್ಮಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ, ಕೊಳ್ಳೇಗಾಲ ಹಾಸ್ಪಿಟಲ್ ಇರೋದು, ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇನ್ನೂ ಮೇಜರಾಗಿ ಏನಂದ್ರೆ ನಮ್ದು ಮೆಡಿಕಲ್ ಕಾಲೇಜ್ ಚಾಮರಾಜನಗರ ಇರೋದು, ಅಲ್ಲಿ ಹೋಗಿ ಅಟ್ಲೀಸ್ಟ್ ಅಲ್ಲಿ ಬಾಡಿಗೆಲ್ಲಿ ಇಡಬೇಕಾಗಿತ್ತು. ಯಾಕೆ ಮೈಸೂರಿಗೆ ಹೋಗಿರೋದು? ಅಲ್ಲಿ ಹೋಗೋ ತನಕ ನಮ್ಮ ಫ್ಯಾಮಿಲಿ ಯಾರಿಗೂ ಇನ್ಫಾರ್ಮೇಶನ್ ಇಲ್ಲ, ಯಾರಿಗಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ಫಾರ್ಮೇಶನ್ ಕೊಡ್ಬೋದಲ್ವಾ? ಇಲ್ಲ, ಇವ್ರು ಡೈರೆಕ್ಟ್ ಕೊಡೋದ್ರ ಪೊಲೀಸ್ ಮುಖಾಂತರ ನಮ್ಗೆ ಕೊಡ್ಬೋದಲ್ವಾ? ಇದೇನು ನಡೆದಿಲ್ಲ. ಏನಕ್ಕೆ ಇನ್ಫಾರ್ಮೇಶನ್ ಇಲ್ಲ. ಅಲ್ಲಿ ಹೋಗಿ ನೋಡಿದಾಗಲೂ ಬಾಡಿಗಳು ಪ್ರಾಪರ್ ಆಗಿ ಅವ್ರಿಗೆ ಸೆಗ್ರಿಗೇಷನ್ ಏನು ಮಾಡಿಲ್ಲ, ಸುಮ್ಮನೆ ಏನೋ ಬೇಕಾಬಿಟ್ಟಿ ಹಾಕಿದ್ದಾರೆ. ಓವರ್ ಆಲ್ ನೋಡಿದ್ರೆ ನಮಗೆ ಸಂಶಯ ಅವ್ರು ಬೇಕಂತಾನೆ ಮಾಡಿದ್ ಕೊಲೆ ಅಷ್ಟೇ. ನಮ್ಗೆ ಸಪೋರ್ಟ್ ಗೌರ್ಮೆಂಟ್ ಸೈಡಿಂದ ಇವಾಗ ನೋಡಿರ್ತೀರ, ನಮ್ಗೇನು ಅಮೌಂಟ್ ಕೊಡೋದು ಆಗಲಿ ಏನಾಗ ಅದೆಲ್ಲ ನಮ್ಗೆ ಸೆಕೆಂಡ್ರಿ. ನಮ್ಗೆ ಬೇಕಾದಿದ್ ನ್ಯಾಯ. ಇವನ್ ಇವ್ರು ಹಂಗೆ ತಗೊಂಡೋದ್ರಿ, ಯಾಕೆ ಇಮಿಡಿಯೇಟ್ ಆಗಿ ಅದೆಲ್ಲ ಮಾಡಿಲ್ಲ? ಇವ್ರು ಬಂದೂಕೆಲ್ಲ ಹಿಡಿದ್ರು, ಮಾಂಸ ಹಿಡಿದ್ರಲ್ಲ, ಇವರೆಲ್ಲ ಡೆಡ್ ಬಾಡಿಗೆಲ್ಲ ಮಲಗಿಸ್ಬಿಟ್ಟು ಅಲ್ಲಿ ಕೂರಿಸಿ ಇದಿಷ್ಟೆಲ್ಲ ಇತ್ತು, ಇವರೆಲ್ಲ ಹಂಗೆ ಮಾಡಿದ್ರು ಅಂತ ಹೇಳಿ ಫೋಟೋ ತೆಗೆದು ಜೊತೆ ಮಾಡಿ ಹಾಕ್ಬೋದಾಗಿತ್ತಲ್ಲ. ಇದು ಸಪ್ರೇಟ್ ಏನಕ್ಕೆ? ಇದು ಯಾವಾಗ ರಿಲೀಸ್ ಮಾಡಿದ್ರು ಸರ್? 2 days ಆದ್ಮೇಲೆ. ಸಾಮಾನ್ಯವಾಗಿ ನಂಬಕ್ಕಾಗ್ತದ? ಈಗ ಹಂಗೇನ ತಗೊಂಡ್ರೆ ಅವತ್ತೇ ಏನಾದ್ರು ಈ ತರ ತಗೊಂಡು ಹೋಗಿದ್ರ ಹಂಗಂತ ನಾವ್ ಏನಾದ್ರು ಹೇಳ್ಬೋದು. ತಪ್ಪ ತಗೊಂಡು ಹೋಗಿಲ್ಲ. ಇವಾಗ ಇನ್ನೊಂದ್ ಕಡೆ ನಾವು ಥಿಂಕ್ ಮಾಡೋದಾದ್ರೂ ಈ ತರ ಆಯ್ತು, ಯಾವಾಗ ಹೋದ, ಯಾರ ಹತ್ರ ಇದೆಲ್ಲ ಸಿಕ್ತು ಅಂತ ನಾವು ಥಿಂಕ್ ಮಾಡ್ಬೋದಾಗಿತ್ತಲ್ವಾ? ಅದನ್ನ ಏನಿಲ್ಲ, ಇಮಿಡಿಯೇಟ್ ಏನೂ ಹಾಕಿಲ್ಲ, ಲೇಟಾಗಿ ತಾನೆ ಹಾಕಿರೋದು ಅವರು. ಇದೆಲ್ಲ ಏನೋ ಅಲ್ಲಿ ಡ್ರಾಮಾಗಳಾಗ್ತದೆ. ನಮ್ಗೆ ಆವಾಗಲೇ ಗೊತ್ತಾಯ್ತು, ಇವಾಗಲೇ ಗೊತ್ತಾಗ್ತದೆ ಅಂತ ಹೇಳಿ ಎಲ್ಲ ಡ್ರಾಮಾಗಳೇ ಅಷ್ಟೇ. ಸತ್ಯಸಂಧತೆ ಏನಂತ ಹೇಳಿ ನಮಗೆ ಗೊತ್ತಾಗಬೇಕು. ಪ್ಲಸ್ ಹಂಗೆ ಇವ್ರಿಗೆ ಯಾರಿಗೆ ಶೂಟ್ ಆರ್ಡ್ರ್ ಮಾಡೋಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅಲ್ಲ ಸರ್? ಶೂಟ್ ಆರ್ಡ್ರು ನಾವು ಡಿಫೆನ್ಸ್ ಮಾಡಿದಾಗ ಕತ್ಲಲ್ಲಿ ಹಂಗೆ ಹೋಗ್ಬೇಕಾಗಿತ್ತು, ಹಿಂಗೆ ಹೊಡಿಬೋದು, ಹಿಂಗೆ ಏಟ್ ಬೀಳ್ತದೆ, ಅಲ್ಲಿ ಹಿಂಗೆ ಏಟ್ ಬೀಳ್ತದೆ ಅಂತೆಲ್ಲ ಮಾತಾಡ್ತಾರಲ್ಲ ದೊಡ್ಡ ಮಂತ್ರಿಗಳು.
ಇದು ಹೆಂಗಾಯಿತು ಇಲ್ಲೆಲ್ಲ ಆಗೋದ್ರ ನೀವು ನಾನು ಹೇಳ್ದಂಗೆ ಇದಾಗೋದೆಲ್ಲ ಡಿಫೆನ್ಸ್ ಮಾಡ್ದಂಗೆ ಇದೆಯಾ ಏನು ಹಿಡಿದು ಮೊಣಕಲ್ಲು ಉರ್ಸಿ ಸುಟ್ಟಂದಂಗಿದೆ. ತುಂಬ ನೋವಾಗ್ತದೆ, ನಮ್ಗೆ ತುಂಬ ಟಯರ್ಡ್ ಆಗಿದ್ವಿ ನಾವು. ನಾನು ಡೇ 1 ಮಾತಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಮಾತಾಡೋಕೆ ಅಷ್ಟು ನಾವು ಟಯರ್ಡ್ ಆಗಿದ್ದೀವಿ ಸರ್. ಅಟ್ಲೀಸ್ಟ್ ಬೆಳಗ್ಗೆ 5:30ಗೆ ಅವರು ಆಗಿರೋದು ಅಂತ ಹೇಳ್ತಾರೆ, ಮುಂಜಾನೆ ನಸ್ಕಿನ್ ಜಾವ. ಇವ್ರು ಹೋಗಿದ್ರು ರಾತ್ರಿನೇ, ಅಂದ್ರೆ ಬೆಳಗಿನ ಜಾವದವರೆಗೂ ಹುಡುಕ್ತಾರೆ ಅಂತನಾ ಅವರೇ ಸುಳ್ಳು ಹೇಳ್ತಿದ್ದಾರೆ? ಅಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿಂದ ಹುಡ್ಕೊಂಡು ಹೋಗ್ತಾರೆ, ತುಂಬಾ ಲೇಟ್ ನೈಟ್ ಆಗ್ತದೆ. ಮತ್ತೆ ಇನ್ನೊಬ್ಬ ಇವಾಗ ಮಹಮ್ಮದಾಸ್ ಎಲ್ಲವರು ನನ್ಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು, ನನ್ಗೆ ಹುಷಾರಿಲ್ಲ ಅಂತ ಹೇಳಿದಕ್ಕೆ ಮತ್ತೆ ಸ್ವಲ್ಪ ಇದ್ದು ಹೋಗೋಣ ಅಂತೇಳಿ ಅಲ್ಲಿ ಇಟ್ಕೊಂಡ್ವಿ ಅಂತಾನೆ ಹೇಳ್ತಾರೆ ಅದು. ಇವಾಗ 4 ಜನಲ್ಲಿ ಏನ್ ಮಾತುಕತೆ ಆಯ್ತನ್ನ ಅವ್ರಿಗೆ ದೇವ್ರೆ ಬಲ್ಲ ಅದಲ್ವಾ. ಇವಾಗ ಮಹಮ್ಮದಾಸ್ ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಇವಾಗ ನಂಬಕ್ಕಾಗೋದು. ಅವ್ರಿಗೂ ಹುಷಾರಿಲ್ಲ, ಹೆಲ್ತ್ ಇಶ್ಯೂಸ್ ಆಗಿದೆ, ಕಿಡ್ನಿ ಸ್ಟೋನ್ ಇದೆ. ಕಿಡ್ನಿ ಸ್ಟೋನ್ ಅಂದ್ರೆ ಎಷ್ಟು ಮಟ್ಟಿಗೆ ಪೇನ್ ಫುಲ್ ಆಗಿರ್ತದಂತ ನನ್ಗೂ ಗೊತ್ತು, ಆಸ್ ಎ ನರ್ಸ್ ನನ್ಗೂ ಗೊತ್ತು. ನನ್ಗೂ ಕಿಡ್ನಿ ಸ್ಟೋನ್ ಆಗಿದೆ, ಅದು ಫಿಮೇಲ್ಸ್ಗೂ ಮೇಲ್ಸ್ಗೂ ಹಾಕೋದಾಗ ಡಿಫ್ರೆನ್ಸ್ ಇದೆ, ಎಷ್ಟು ಪೇನ್ಫುಲ್ ಆಗಿದೆ ಅಂತಲೂ ಗೊತ್ತು. ಸೊ ಅವರು ಅಲ್ಲಿಂದ ರೆಸ್ಟ್ ಮಾಡಿ ಬಂದು ಥಿಂಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಮನೆ ಬಂದು ಸೇರೋಷ್ಟು ಅವ್ರಿಗೆ ಪುರ್ಸೊತ್ತು ಇರಲ್ಲ, ಅಷ್ಟು ಪೇನ್ಫುಲ್ ಇರ್ತದೆ. ಒಂದು ಅವ್ರನ್ನ ಇಮಿಡಿಯೇಟ್ಗೆ ಎಲ್ಲಾದ್ರೂ ಹೊತ್ಕೊಂಡು ಹೋಗಿ ಹಾಕ್ಬೇಕು, ಅಥವಾ ಎಲ್ಲಾದ್ರೂ ಸ್ವಲ್ಪ ನೀರು ಏನಾದ್ರು ಕುಡಿಸಿ ಸ್ವಲ್ಪ ಸಾಮಾನು ಇದು ಮಾಡಿಸಿ ಹಂಗೆ ಕರ್ಕೊಂಡು ಬಿಡ್ಬೇಕು ಆ ಥರ. ನಾನು ಇದು ಆಫ್ಟರ್ ಇದರಲ್ಲಿ ನಾನು ಮಾತಾಡ್ತಾ ಯಾಕೆ ಬಂದಿಲ್ಲ ಅಂತ ವಿಷಯಕ್ಕೆ. ಏನಿದ್ರು ಮಹಮ್ಮದಾಸ್ ಹೇಳಬೇಕು. ಪ್ಲಸ್ ನಮ್ಮಲ್ಲಿ ಆಗಿರೋದು ಇದೆ ಸರ್, ಹೋಗಿರೋದು ಅಮಾಯಕವಾದವ್ರನ್ನ ಇವ್ರು ಶೂಟ್ ಔಟ್ ಮಾಡಿರೋದು ಅಷ್ಟು ನ್ಯಾಯವಲ್ಲ. ಅಟ್ಲೀಸ್ಟ್ ಈಗ ನಿಮಗೆ ಪ್ರೈಮರಿ ಏನಾದ್ರು ರಿಪೋರ್ಟ್ ಸಿಕ್ಕಿದೆಯಾ ಹಾಸ್ಪಿಟ್ಲ್ ಕಡೆಯಿಂದ? PM ರಿಪೋರ್ಟ್ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಏನಾದರೂ ಏನು ರಿಪೋರ್ಟ್ ಏನು ಸಿಕ್ಕಿಲ್ಲ. ನನಗೆ ನೀವು ಹೇಳಿದ ಆಧಾರದ ಮೇಲೆ ಒಂದು ಡೌಟ್ ಬರ್ತಾ ಇದೆ. ಈ ಹಿಂಗೆ ತೆರೆಚ್ಕೊಂಡು ಹೋಗೋದು ಅಂದರೆ ಯಾರೇ ಆಗಲಿ ಶೂಟ್ ಮಾಡೋರು ಈ ಲೆವೆಲಲ್ಲಿ ಶೂಟ್ ಮಾಡ್ತಾರೆ, ಮೇಲಿಂದ ಹಿಂಗೆ ತೆರೆಚ್ಕೊಂಡು ಹೋಗಿದೆ ಅಂತಾರಲ್ಲ, ಅದೇ ನನಗೆ ಒಂದು ಕುತೂಹಲ ಅನಿಸ್ತದೆ. ಹೌದು, ಯಾಕಂದ್ರೆ ನೀವು ಬೇರೆ ಇಬ್ಬರದ್ದು ನಾನು ನೋಡಿಲ್ಲ, ಫೋಟೋಸ್ಗಳು ನೋಡಿದಷ್ಟೇ. ನನ್ನ ತಮ್ಮನ್ನ ಯಾಕೆ ನಾನು ಕಣ್ಣಾರೆ ನೋಡ್ಕೊಂಡು ಬಂದೆ. ಅವನಿಗೆ ಅಳತೆ ಎಲ್ಲ ಮಾಡಿದ್ವಿ, ಎಷ್ಟು ಲೆಂತು, ಎಷ್ಟು ಸರ್ಕಲ್ ಎಷ್ಟಿದೆ, ಲೆಂತ್ ಇನ್ಸೈಡ್ ಎಷ್ಟು ಹೋಗಿದೆ ಅಂತೆಲ್ಲ ಅಳತೆ ಮಾಡ್ತಾ ಇದ್ರಲ್ವಾ. ಅದನ್ನ ನೋಡ್ಬೇಕಾದ್ರೆ ಇದು ಏನ್ ಮಾಡಿದ್ರು ಅದು ಶೂಟ್ ಔಟ್ ಮಾಡಿದ್ರೆ ಎಲ್ಲರಿಗೂ ನಿಮ್ಗೆಲ್ಲ ಗೊತ್ತಿರ್ತದೆ. ಎಜುಕೇಟೆಡ್ ಆಗಲಿ ಅನ್ಎಜುಕೇಟೆಡ್ ಆಗಲಿ ಏನಾದರೂ ನಾವು ಮಾಡಿದಾಗ ಅದು ಹಿಂಗೆ ಹೋಗ್ತದೆ ಹೊರ್ತು ಅಥವಾ ಹಿಂಗೆ ಹೋಗ್ತದೆ ಹೊರ್ತು ಈ ಥರ ಯಾವುದು ಹೋಗಲ್ಲ ಅಲ್ವಾ ಸರ್. ಇವ್ರ ಹತ್ರ ಬಂದೂಕಗಳು ಅದು ಪ್ರೊಡ್ಯೂಸ್ ಮಾಡಿಲ್ಲ ತಾನೆ, ಯಾವ್ದು ಇಲ್ಲ. ಮತ್ತೆ ಇವ್ರು ಆತ್ಮರಕ್ಷಣೆಗೋಸ್ಕರ ಅವರು ದಾಳಿ ನಡೆಸಿದ್ರು ಅಂತ ಹೇಳ್ತಾ ಇರೋದು ಅದೇ ಸರ್. ನಾನು ಹೇಳ್ತಾ ಇರೋದು ನಮ್ಮಲ್ಲಿ ಏನಿಲ್ಲ. ಈಗ ಅಲ್ಲಿ ಅದು ಎಲ್ಲಿಂದ ಬಂತು ಅವ್ರು ಪ್ರೂಫ್ ಮಾಡ್ಲಿ. ನನ್ನ ತಮ್ಮ ತಗೊಂಡು ಹೋಗಿಲ್ಲ ಅಂತ ಇವ್ಳು ಹೋಗ್ಬೇಕಾದ್ರೆ ಏನ್ ತಗೊಂಡು ಹೋಗಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ರಾತ್ರಿ ಇರ್ಬೇಕಾದ್ರೆ ಅದು ಎಲ್ಲಿಂದ ಬಂತು, ಚಪ್ಪಲ್ಗಳು ಎಲ್ಲಿಂದ ಬಂತು? ನೀವು ಆ ಚಾಕಲ್ ನೋಡಿದ್ರಾ ಯಾವ ತರ ಇದೆ ಸರ್? ಇವಾಗ ಇಮಿಡಿಯೇಟ್ ಆಗಿ ತಗೊಂಡು ಹೋಗ್ಬೇಕಾದ್ರೆ ಏನೋ ಕಡ್ದಾಕ್ಬೇಕಂತ ಹೇಳಿದ್ರು ಚಾಕಲಿ ಎಷ್ಟು ಚೆನ್ನಾಗಿರ್ತದೆ, ತುಕ್ ಹಿಡಿದು ಹೋಗಿದೆ. ನೀವು ಅದೆಲ್ಲ ಥಿಂಕ್ ಮಾಡ್ಬೇಕು. ಇವ್ರು ಏನಾದ್ರೂ ಏನ್ ಪ್ರೊಡ್ಯೂಸ್ ಮಾಡಿ ಓಕೆ ಸರ್, ನಮ್ಮ ಸೈಡಿಂದನೇ ತಪ್ಪಾಗಿರ್ಲಿ, ಯಾಕೆ ಇಮಿಡಿಯೇಟ್ ಆಗಿ ಅದು ಆಕ್ಷನ್ ತಗೊಂಡಿಲ್ಲ? ಬೇರೆದಲ್ಲಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ FIR ಹಾಕಿ ನ್ಯೂಸ್ ಪೇಪರ್ಗಳೆಲ್ಲ ಅವ್ರ ವಿಡಿಯೋಗಳೆಲ್ಲ ನಮ್ಗೆ ಬರ್ತದೆ ಅಲ್ವಾ, ಇದ್ಯಾಕೆ ಆಗಿಲ್ಲ? ಅವ್ರು ಮಾಡಿದ್ರೆ ನ್ಯಾಯ. ನಮ್ಮ ಸೈಡಿಂದ ಏನಾದರೂ ಆದರೆ ಇಮಿಡಿಯೇಟಿಗೆ ಎಲ್ಲರೂ FIR ಹಾಕೋದು, ವಿಡಿಯೋ ರಿಲೀಸ್ ಮಾಡೋದು, ನ್ಯೂಸ್ ಪೇಪರ್ಗಳು ಹಾಕೋದು, ಕಾರ್ಡ್ಗಲ್ಲರ್ ಅಂತ ಹೇಳೋದು. ಈಗ ನಮ್ಮ ತಮ್ಮಂದ್ರಲ್ಲ ಕಾರ್ಡ್ಗಲ್ಲರ್ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ? ತುಂಬ ಕಷ್ಟ ಆಗ್ತದೆ. ನಾನು ಇವಾಗ ತುಂಬ ಟಯರ್ಡಾಗಿ ನಾನು ಮಲಗಿದ್ದೆ. ನಾನು ಲೇಟಾಗಿ ನಾವು ಆ್ಯಕ್ಚುಲಿ ನ್ಯೂಸ್ಗಳು ಕೂಡ ನಾವು ಏನು ಮಾತಾಡ್ತೀವಿ ಅಥವಾ ನಮ್ಮವ್ರು ಏನು ಮಾತಾಡ್ತಾರೆ ನೋಡೋಕೆ ಹೋಗಲಿಲ್ಲ. ಅಷ್ಟು ಟೆನ್ಷನ್. ನಮ್ಮ ನೆನ್ನೆನೇ 5th ಡೇ, ಯಾಕಂದ್ರೆ 3rd ಡೇ ಮಾಡೋದು, 5th ಡೇ ಕಾರ್ಯ ಮುಗಿಸ್ಕೊಂಡು ಇನ್ನೂ ನಮ್ಮದು ನೆಂಟ್ರಲ್ಲಿ ಇನ್ನೂ ಹೋಗಿಲ್ಲ, ಎಲ್ಲರೂ ಇಲ್ಲೇ ಇದ್ದಾರೆ.